ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ನೆಲೆಗೊಂಡಿರುವಂತಹ ಗೊಂಡ ಸಮುದಾಯ ಏನಿದೆಯಲ್ಲ, ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸೃಷ್ಟೀಕರಣ ಆದೇಶದಲ್ಲಿ ಗೊಂಡ ಅಥವಾ ಗೊಂಡ ಎರಡೂ ಕೂಡ ಒಂದೇ ಆಗ್ಬಿಟ್ಟಿದೆ. ಆದರೂ ಕೂಡ ತಹಶೀಲ್ದಾರ್ ಕಚೇರಿಯಿಂದ ಪ್ರಮಾಣ ಪತ್ರವನ್ನ ನೀಡುವುದಕ್ಕೆ ನಿರಾಕರಣೆಯನ್ನ ಮಾಡ್ತಿದ್ದಾರಂತೆ. ಇದರಿಂದ ಸುಮಾರು 15,000 ಜನಸಂಖ್ಯೆಯ ಸಮುದಾಯದ ಜನರು ಈಗ ಸಂಕಷ್ಟಕ್ಕೊಳಗಾಗಿದೆ. ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ, ನೋಡ್ಬರೋಣ. ಪ್ರಮುಖವಾಗಿ ಸ್ಥಳೀಯರು ಕೂಡ ಅವ್ರು ಮಾತನಾಡ್ತಾ ಹೇಳ್ತಿದ್ರು, ಸಮಸ್ಯೆಗಳು ನಮಗಾಗ್ತಿದೆ, ಸಾಲು ಸಾಲು ಸಮಸ್ಯೆಗಳು ಅಂತಂದ್ರೆ ಪ್ರಮುಖವಾಗಿ 1950ರ ಸಂವಿಧಾನದ ಅಡಿ ಅಥವಾ 1956ರ ಈ ಮೈಸೂರು ಗೆಜೆಟೆಡ್ ಅಲ್ಲೂ ಕೂಡ ಸ್ಪಷ್ಟವಾಗಿತ್ತು ಅವರಿಗೆ ಅದರದೇ ರೀತಿಯಾದಂಥ ಮಾನ್ಯತೆ ಕೊಡಬೇಕು ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೊಡ್ತಿಲ್ಲ. ಒಬ್ರು ಮಾತನಾಡಿದರೆ, ಮೊದಲಿಗೆ ಅದನ್ನ ನೋಡ್ಕೊಂಡ್ ಬರೋಣ. ಪ್ರಮಾಣ ಪತ್ರ ನೀಡುವಲ್ಲಿ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಅಧಿಕಾರಿಗಳು ಕೆಲವೊಂದು ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಸರಿಯಾದ ಮಾಹಿತಿಯನ್ನು ನೀಡದೇನೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಒಂದು ಮೌನ ಮೆರವಣಿಗೆ ಮೂಲಕ AC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಮಾನ್ಯ ಸಿದ್ದರಾಮಯ್ಯನವರು ತಲುಪಲಿಕ್ಕೆ ನಾವು ಇಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಸರ್ಕಾರದ ಆದೇಶಗಳಿದೆ. 1950, 56 ಈ ಹಿಂದಿನ ಹೇಳಿದಂತೆ ಎಲ್ಲ ದಾಖಲಾತಿಗಳು ಇದ್ದಾಗಿಯೂ ನಮ್ಮಲ್ಲಿ ಒಂದು ಯಾರೋ ಒಂದು ತಳ್ಳಿ ಅರ್ಜಿಗಳನ್ನ ನೆಪವಾಗಿ ಇಟ್ಕೊಂಡು ಮತ್ತು ಮೂರನೇ ವ್ಯಕ್ತಿಗಳು ಯಾರು ಅದನ್ನು ತಕರಾರು ಮಾಡಿದ ಅನ್ನೋ ಕಾರಣಕ್ಕಾಗಿ ನಮ್ಮ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ನಮಗೆ ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಕಿರುಕುಳ ಆಗ್ತಾ ಇದೆ. ಇದರಿಂದ ನೌಕರರು ಯಾರು ನೌಕರಿ ಸೇರ್ಕೊಂಡಿದ್ದಾರೆ ಅವರಿಗೆಲ್ಲ CRS ಅಲ್ಲಿಗೆ ತಳ್ಳಿ ಅರ್ಜಿಗಳನ್ನು ಬರೆಯುವಂಥದ್ದು ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ತಳ್ಳಿ ಅರ್ಜಿಗಳನ್ನು ನೀಡುವಂಥದ್ದು. ಹಾಗಾಗಿ ಅಧಿಕಾರಿಗಳು ಈಗ ಸದ್ಯದಲ್ಲಿ ಅದನ್ನ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ. 15,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಹಿಂದುಳಿದಂಥ ಒಂದು ಸಮುದಾಯ. ಇಷ್ಟೊಂದು ಆಡಳಿತ ತಾಂತ್ರಿಕ ಸಮಸ್ಯೆಗಳು ಎದುರಿಸಬೇಕಾಗತ್ತಾ? ಏನ್ ಮಾಡ್ತಾರೆ ಅಧಿಕಾರಿಗಳು ಅಂತ? ಈ ಭಟ್ಕಳ ತಾಲೂಕಿನಲ್ಲಿ ನೆಲೆಗೊಂಡಿರುವಂಥ ಈ ಗೊಂಡ ಮತ್ತು ಗೊಂಡ್ ಅಂತ ಏನೋ ಒಂದು ಸಣ್ಣ ಒಂದು ಅರ್ಕದಲ್ಲಿ ನಿಂತ್ಕೊಂಡಿರುವಂಥದ್ದು. ಯಾರೋ ಒಬ್ಬ ಮೂರನೇ ವ್ಯಕ್ತಿ ಇದ್ರ ಬಗ್ಗೆ PIL ಹಾಕೊಂಡು ಕೂತ್ಕೊಂಡಂಗಿದೆ. ಸೊ ಆ ವ್ಯಕ್ತಿ ಹಾಕಿರುವಂಥ ಈ ದಾವೆ ಆಧರಿಸಿ ತಹಶೀಲ್ದಾರ್ಗಳು ಇವರಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡ್ತಿರಲಿಲ್ಲ ಅನ್ನುವಂಥದ್ದು. ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರ ಎರಡೂ ಕೊಡ್ತಿರಲಿಲ್ಲ. ಅದಕ್ಕೆ ವಿಳಂಬ ಮಾಡ್ತಾಯಿದ್ರು. ನಮ್ಮಲ್ಲಿ ಈಗಾಗಲೇ ಕೆಲಸದಲ್ಲಿ ನೌಕರಿಯಲ್ಲಿರುವಂಥವರಿಗೂ ತೊಂದರೆ ಆಗ್ತಾಯಿದೆ ಮತ್ತು ನಮ್ಮ ಬೇರೆ ಬೇರೆ ಇತರೆ ಕಾರ್ಯಗಳಿಗೂ ಕೂಡ ಈ ಪತ್ರಗಳಿಲ್ಲದೆ ಇದ್ದರೆ ತೊಂದರೆ ಆಗ್ತಾಯಿದೆ. ಹಾಗಾಗಿ 15,000ಕ್ಕೂ ಹೆಚ್ಚು ಜನ ನಾವು ಇದ್ದೀವಿ. ಸೊ ಎಲ್ರಿಗೂ ತೊಂದರೆ ಆಗ್ತದೆ. ಇವತ್ತು ಒಂದು ಬೃಹತ್ ಜನಸಂಖ್ಯೆಯನ್ನೇ ಹೊಂದಿಕೊಂಡು ಬಂದು ಪ್ರತಿಭಟನೆ ಮಾಡ್ದಂಗಿದ್ದಾರೆ. ತುಂಬ ದೊಡ್ಡ ಮಟ್ಟದ ಬಿಸಿಯನ್ನಂತೂ ಮುಡಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅವರು. ಎಲ್ಲರೂ ಸೇರಿಕೊಂಡು, ಅಂದರೆ ಮಾತಾಡ್ತಿದ್ದಂಥ ವ್ಯಕ್ತಿ ಆ ಸಮುದಾಯದ ಗೊಂಡ ಅಥವಾ ಗೊಂಡ ಸಮುದಾಯದ ವಕೀಲ ಆತ. ಸೊ ಆ ಮೂಲದ ವ್ಯಕ್ತಿ ಬಂದು ಮುಖಂಡತ್ವವನ್ನು ವಹಿಸಿ ಒಂದಷ್ಟು ಜನರ ತಮ್ಮ ಅಳಲೇನಿತ್ತು ಅದರ ಪರವಾಗಿ ನಿಂತುಕೊಂಡು ಎಲ್ಲರೂ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ದಂಗಿದ್ದಾರೆ ಆ ಮೂಲದಲ್ಲಿ. ಇವರಿಗೆ ನಿಜಕ್ಕೂ ಈ ಲೆಕ್ಕಾಚಾರಕ್ಕೆ ಹೋದರೆ ಇದಕ್ಕೆ ಅವರಿಗೆ ಸಿಗುವಂಥ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಆ ದಾವೆಯನ್ನು ಹೂಡಿದಾಗ ಸತ್ಯಾಸತ್ಯತೆ ತಿಳಿಯದೆ ಅದನ್ನೇ ಮುಂದುವರಿಸ್ಕೊಂಡು ಬರ್ತಾ ಹೋದರೆ ಅಲ್ಲಿರುವಂಥ 15,000 ಜನಕ್ಕೂ ಅದಕ್ಕೂ ಹೆಚ್ಚಿರುವಂಥ ಜನಸಂಖ್ಯೆಯ ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗಾಗುತ್ತೆ. ಅವ್ರಿಗೆ ಸಿಗುವಂಥ ಸೌಲಭ್ಯದಲ್ಲಿ ಈ ಪತ್ರ ಇಲ್ಲ ಅಂತಂದರೆ ಕೆಲವು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಹಾಗಾಗಿ ಇಂಥ ಸಮಸ್ಯೆಗಳು ತಲೆದೋರಿದಾಗ ಅಲ್ಲಿಯ ಮುಖಂಡರು, ರಾಜಕಾರಣಿಗಳು ಇವರ ಹಿಂದೆ ನಿಂತು ಈ ಸಮುದಾಯಕ್ಕೆ ಸಹಕಾರವನ್ನು ಕೊಟ್ಟರೆ ಅದು ನಿಮ್ಮ ರಾಜಕೀಯಕ್ಕೂ ಒಳ್ಳೆಯದು, ನಿಮ್ಮ ಅಸ್ತಿತ್ವಕ್ಕೂ ಒಳ್ಳೆಯದು. ಹಾಗಾಗಿ ಅಂಥ ಒಂದು ಸಮುದಾಯವನ್ನು ಕಾಪಿಟ್ಟುಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಇವತ್ತು ಅವ್ರ ಹೋರಾಟಕ್ಕೂ ಒಂದು ಬೆಲೆ ಸಿಗುವಂಥ ಸಾಧ್ಯತೆ ಇದೆ. ಈ ಮಟ್ಟಕ್ಕೆ ಅವ್ರು ಯಾವತ್ತೂ ಎದ್ದು ನಿಂತಿರಲಿಲ್ಲ. ಸೊ ಇವತ್ತೊಂದು ಬಿಸಿ ಮುಟ್ಟಿಸಿದರೆ ಸರ್ಕಾರಕ್ಕೆ ಒಂದು ಬಿಸಿ ತಟ್ಟಿರುತ್ತೆ. ಆ ಮೂಲಕ ಅವರಿಗೆ ನ್ಯಾಯ ಸಿಗಬಹುದು. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.